ನಮ್ಮ ರೈತರ ಮಾರುಕಟ್ಟೆ ನೋಡ್ಬೋದು. ನಮ್ಮ ರೈತರ ಮಾರುಕಟ್ಟೆಯಲ್ಲಿದ್ದೀನಿ ಇವಾಗ ನಾನು. ಇಲ್ಲಿ ಏನೆಲ್ಲ ಅವೈಲಬಲ್ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಮತ್ತು ಇಲ್ಲಿ ಆರ್ಗ್ಯಾನಿಕ್ ಐಟಮ್ಗಳು ಏನೆಲ್ಲ ಸಿಗುತ್ತೆ ಅಂದರೆ ಕೊಬ್ಬರಿ ಎಣ್ಣೆ ಸಿಗುತ್ತೆ, ಮತ್ತು ಆರ್ಗ್ಯಾನಿಕ್ ಸೋಪ್ ಸಿಗುತ್ತೆ, ಆರ್ಗ್ಯಾನಿಕ್ ಬ್ರಷು, ವುಡನ್ ಕೂಮು, ವುಡನ್ ಬ್ರಷು, ಮತ್ತು ಸ್ಪೈಸಸ್ಗಳು ಸಿಗುತ್ತೆ. ನಾವು ಕುಕ್ಕಿಂಗ್ ಬಳಸೋ ಎಲ್ಲ ಐಟಮ್ಗಳು ಒಂದೇ ಕಡೆ ಸಿಗುತ್ತೆ ಇಲ್ಲಿ. ಕೊಡಿ ಸೋಪು. ಮರದ ಕೋಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಒಂದು ಮರದ ಕೋಮ್ ಚೆನ್ನಾಗಿದೆ ಅಂದ್ಬಿಟ್ಟು ತಗೋತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ ಕಲರ್. ಯಾತಕ್ಕೆ ಯೂಸ್ ಆಗುತ್ತೆ, ಯಾತಕ್ಕೆ ಒಳ್ಳೆಯದು ಇರುತ್ತಲ್ಲ ಅಂಥವ್ರು ಈ ಆಯಿಲ್ ತುಪ್ಪ ಥರ ಯೂಸ್ ಮಾಡೋದ್ರಿಂದ ಊಟಕ್ಕೆಲ್ಲ ಹಾಕ್ಕೊಂಡು ದೋಸೆ, ರೊಟ್ಟಿ ಈ ಥರಕ್ಕೆಲ್ಲ ಹಾಕ್ಕೊಳ್ಳೋದ್ರಿಂದ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ ಅಂಥವ್ರಿಗೆ ರೆಗ್ಯುಲರ್ ಆಗಿ ಕರೆಕ್ಟಾಗಿ ಅದಕ್ಕೆ ಯೂಸ್ ಆಗುತ್ತೆ. ನಾನು ಯೂಸ್ ಮಾಡಿದ್ದೀನಿ, ತುಂಬ ಹೆಲ್ಪ್ಫುಲ್ ಆಗಿದೆ. ಇದೆ ಕಡಲೆಕಾಯಿ ಎಣ್ಣೆ ಸಿಗುತ್ತೆ ಇಲ್ಲಿ. ಗ್ಲಾಸು ಕೊಬ್ಬರಿ ಎಣ್ಣೆ ಪ್ಯೂರ್ ಆಗಿದೆ ಅಲ್ವಾ. ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ನಿಜವಾಗ್ಲೂ ಈ ಕಲರ್ ಇದ್ರೆ ಪ್ಯೂರ್ ಕೊಬ್ಬರಿ ಊಟಕ್ಕೆ ಯೂಸ್ ಮಾಡ್ಕೋಬೋದು. ಬ್ರೌನ್ ಕಲರ್ ಇದ್ರೆ ಕೆಟ್ಟಾಗಿರೋದು ಕೊಬ್ಬರಿಯಿಂದ ಮಾಡಿರ್ತಾರೆ. ಇದು ಯೂಸ್ ಊಟಕ್ಕೆ ಮಾಡ್ಕೋಬೋದು, ವೆಜಿಟೇಬಲ್. ಈ ಸ್ಟಾಲ್ಗೆ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ಬಂದು ಹೋಗಿದ್ದೆ, ಸೆಕೆಂಡ್ ಟೈಮು ನಮ್ಮ ಮನೆ ಓನರ್ ಜೊತೆ ಬಂದಿದ್ದೀನಿ ಇವಾಗ. ಈ ಬಾಟಲಲ್ಲೆಲ್ಲ ಪೌಡರ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಆರ್ಗ್ಯಾನಿಕ್ ಪೌಡರು, ಇಲ್ಲೇ ತಯಾರು ಮಾಡ್ತಾರೆ. ಆರೋಗ್ಯ ಬುತ್ತಿ ಅಂತೆ ಬೀಟ್ರೂಟ್ ಪೌಡರು. ಇಲ್ಲಿ ನೋಡ್ಬೋದು ಕಡಲೆಕಾಳು ಆರ್ಗ್ಯಾನಿಕ್ ಅಂತ ಗೊತ್ತಾಗಬೇಕಂದ್ರೆ ಸಣ್ಣಕ್ಕಿರ್ತವೆ ಅವೆಲ್ಲ ಕಾಳು, ದಪ್ಪಕ್ಕಿದ್ರೆ ಅದು ಫಾರಮ್ ಕಾಳು. ಸ್ಟೋರ್ಗೆಲ್ಲ ಹೋದ್ರೆ ದಪ್ಪಕ್ಕಿರುತ್ತಲ್ವ, ಇಲ್ಲಿ ಸಣ್ಣಕ್ಕಿದೆ ನಾಟಿದು. ಅಲ್ವಾ, ತುಂಬ ನಾಟಿ ಸ್ಟೈಲ್ ಸಿಗುತ್ತೆ ಕೈಲಿ. ಇದು ಹೆಸರು ಬೇಳೆ, ಉದ್ದಿನ ಬೇಳೆ, ಮತ್ತು ನೋಡ್ಬೋದು ರಾಜ್ಮಾ. ಈ ಆರ್ಗ್ಯಾನಿಕ್ ಸ್ಟಾಲ್ನ ತೊಟ್ಟಿ ಮನೆ ಟೈಪಲ್ಲೇ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಸಿಗಂಥ ಎಲ್ಲ ಥರದ ಆಯಿಲ್ನ ಈ ಮಿಷಿನರೀಸ್ಗಳಲ್ಲೇ ತಯಾರು ಮಾಡ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮಿಷಿನರೀಸಲ್ಲಿ ಆರ್ಗ್ಯಾನಿಕ್ ಪೌಡರ್ ತಯಾರು ಮಾಡಿ, ಇಲ್ಲಿ ಸಿಗಂಥ ಆರ್ಗ್ಯಾನಿಕ್ ಪೌಡರ್ ಕೂಡ ಇಲ್ಲೇ ತಯಾರು ಮಾಡಿಕೊಡೋದು. ಇಲ್ಲಿ ಡ್ರೈ ಫ್ರೂಟ್ಸ್ನ ಇಟ್ಟಿದ್ದಾರೆ. ಇಲ್ಲಿ ಪಿಕಲ್ಸ್ಗಳು, ಮ್ಯಾಂಗೋ ಪಿಕಲ್ಸು ನೋಡಿ ಫ್ರೆಂಡ್ಸ್, ಇಷ್ಟು ಐಟಮ್ಸ್ ಸಿಗುತ್ತೆ ಇವತ್ತು. ಆರ್ಗ್ಯಾನಿಕ್ ಬೆಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಉಂಡೆ ಬೆಲ್ಲನೂ ಸಿಗುತ್ತೆ ನಮಗೆ, ಮತ್ತು ಕುರಿ ಹಚ್ಚ ಬೆಲ್ಲನೂ ಸಿಗುತ್ತೆ ನೋಡಿ. ಇಲ್ಲಿ ನೋಡ್ಬೋದು ರೆಡ್ ರೈಸು ಸಿಗುತ್ತೆ ಈ ಸ್ಟಾಲಲ್ಲಿ, ರಾಜ್ಮುಡಿ ರೈಸ್. ನೀವು ಖಾರದ ಪುಡಿ ಮಾಡಿಸ್ತೀರಾ ಸಾಂಬಾರ್ಗೆ ಅಂದರೆ ಎಲ್ಲ ಐಟಮ್ಗಳು, ಸ್ಪೈಸಸ್ಗಳು ಇಲ್ಲೇ ಸಿಗುತ್ತೆ.
ಈ ಬಾಟಲ್ ಕಾಣಿಸ್ತಾ ಇರೋದು ಡಿಶ್ ವಾಶ್ ಲಿಕ್ವಿಡ್ ಮತ್ತು ಹೇರ್ ವಾಶ್ ಲಿಕ್ವಿಡ್ಸ್. ಈ ಬಾಟಲ್ ಕಾಣ್ತಾ ಇದೆಯಲ್ವಾ ನಿಮಗೆ, ಇದರಲ್ಲಿ ತುಂಬ ವೆರೈಟಿ ಗ್ರೀನ್ ಟೀ ಪೌಡರ್ ಇದೆ. ಇಲ್ಲಿಂದ ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲೈತೆ ಕೇಳಿ ತಗೊಳ್ಳೋಣ. ಅನಿಸ್ತದೆ ಮುಸ್ಲಿ ಇದೇ ಕಲರ್ ಅಲ್ವಲ್ಲ. ಇನ್ನೇನೇನು ಆಯಿಲ್ ಐತೆ? ಗ್ರೌಂಡ್ನಟ್, ಸೆಸಮಿ, ಕೊಕೊನಟ್, ವರ್ಜಿನ್ ಕೊಕೊನಟ್, ಸನ್ಫ್ಲವರ್, ಅದಾದ್ಮೇಲೆ ಮಸ್ಟರ್ಡ್. ಎಲ್ಲಿಂದ ತರಿಸೋದು? ನಾವೇ ತಯಾರು, ಕೋಲ್ಡ್ ಫ್ರೆಶ್. ಚಿಯಾ ಬೀಜ ಇದೆ. ಚಿಯಾ ಸೀಡ್ಸ್ ಮಗಳು ಕೇಳ್ತಾ ಇದ್ಲು, ತಗೊಳ್ರಿ. ಇದು ತಗೊಳ್ಳಿ. ಚಿಯಾ ಬಿಸಿನೀರಿಗೆ ಹಾಕ್ಬಿಟ್ಟು ಮಾಡೋದಾ? ರೈಸು ಐತೆ ನೋಡ್ರಿ. ತೊಗರಿ ಬೇಳೆ ಎಲ್ಲ ಐತೆ ನೋಡ್ರಿ. ಇಲ್ಲಿ ನ್ಯಾಚುರಲ್ ತೊಗರಿ ಬೇಳೆ ಅನಿಸ್ತದೆ. ಪಾಲಿಶ್ ಇಲ್ಲ ಏನಿಲ್ಲ, ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಹಾಂ ಇಲ್ವಲ್ಲ, ತಗೊಳ್ಳಿ. ಅರ್ಧ ಕೆ ಜಿ ಎಷ್ಟು? 230 ಅಲ್ವಾ? ಪಾಲಿಶ್ ಬೇಡ ಇದೆ ಫ್ರೆಂಡ್ಸ್. ಇದೊಂದು ಅರ್ಧ ಕೆ ಜಿ ತಗೋತಾ ಇದ್ವಿ. ಹಾಂ, ಎಷ್ಟು ಕಾಳಿದೆಯಾ? ಎಷ್ಟು ಬೇಳೆ ಕಾಳು? ಅದೊಂದು ಅರ್ಧ ಕೆ ಜಿ ಕೊಡಿ. ಎಷ್ಟು ಕಾಳು? ಹೆಸರು ಬೇಳೆ ಐತಾ ನೋಡ್ರಿ. ಉದ್ದಿನ ಬೇಳೆ ಐತೆ. ಹೆಸರು ಬೇಳೆ ಇದೆಯಾ? ಹಾಂ, ಸ್ವಲ್ಪ ಐತಂತೆ, ತಗೊಳ್ರಿ ಅದನ್ನ. ಹೆಸರು ಬೇಳೆ ಹಾಂ ತಗೊಳ್ಳಿ. ಈ ಕಡೆ ಡ್ರೈ ಫ್ರೂಟ್ಸ್ಗಳು ಇಟ್ಟಿದ್ದಾರೆ. ಲೆಮನ್ ಪಿಕಲ್, ಆರ್ಗ್ಯಾನಿಕ್ ಗೀ ಕೂಡ ಇದೆ ನೋಡ್ಬೋದು. ಮಡಿಕೆ ನೋಡಿದ್ರೆ ಶುಂಠಿ ಪೌಡರ್, ಟರ್ಮರಿಕ್ ಪೌಡರ್ ಇಟ್ಟಿದ್ದಾರೆ, ಪುಳಿಯೋಗರೆ ಪೌಡರ್ ಇದೆ. ಆರ್ಗ್ಯಾನಿಕ್ ಸ್ಟಾಲ್ ಬಂದು ಈ ಥರ ಇದೆ ನೋಡ್ಬೋದು.
240 ಅಂತೆ. ಇಷ್ಟು ಐಟಮ್ ತೊಗೊಂಡಿದ್ದೀನಿ ನಾನು. ಕುಸುಬೆ ಎಣ್ಣೆ ಅರ್ಧ ಲೀಟ್ರಿಗೆ ಎಷ್ಟು ಅಂದರೆ 220 ಅಂತೆ ಅರ್ಧ ಲೀಟ್ರಿಗೆ ಈ ಆಯಿಲು. ಇದು ರೆಗ್ಯುಲರ್ ಆಗಿ ನಮ್ಮ ಮನೆ ಜಾಸ್ತಿ ಬಳಸ್ತಾ ಇರ್ತೀನಿ. ಸೌದೆ ಇಡ್ಲಿಂದ ಮಾಡಿ. ಆಮೇಲೆ ಇದು ಸೋಪ್ ಇದು ಇದು ಮರದ್ದು ಬ್ರಷು ಫ್ರೆಂಡ್ಸ್. ಇದು ಮರದ್ದು ಕೂಮು. ಅಂದರೆ ಇದು ಲಿಪ್ ಬಾಮ್. ಇದ್ರ ಬ್ರಷು ಓಪನ್ ಮಾಡಿ ಕೈ ಬ್ರಷ್ನ ನೋಡಿ. ಬ್ರಷ್ ಬಂದು ಈ ಥರ ಇರುತ್ತೆ. ವುಡನ್ ಟೂತ್ ಬ್ರಷ್. ಇದು ಅಲ್ಪುಡಿ ಅಂತ ಅಲ್ಪುಡಿನ. ಇಷ್ಟೆಲ್ಲ ಐಟಮ್ಗೆ 600 ಆಯ್ತು. ಏನೇ ಮಾಡ್ಕೊಳ್ಳಿ, ನನಗೂ ಮಾಡ್ಕೊಳ್ಳಿಲ್ಲ. ನಾನು 88 ಅಂದ್ರೆ 80 ಮಾಡ್ಕೊಳ್ಳಿಂದೆ. ಇದೆಯಾ? ವೆರಿ ಗುಡ್. ಹಾಂ, ಮೈಸೂರಲ್ಲಿ ನಮ್ಮ ರೈತರ ಮಾರುಕಟ್ಟೆ ಈ ಸ್ಟಾಲ್ ಎಲ್ಲಿ ಬರುತ್ತೆ ಅಂದರೆ ಕುಕ್ರೇಳಿ ಕೆರೆಯಿಂದ ಸ್ಟ್ರೈಟ್ ಬಂದರೆ ಸ್ಪೀಚ್ ಆ್ಯಂಡ್ ಇಯರ್ ಸಿಗ್ನಲ್ ಸಿಗುತ್ತೆ. ಅಲ್ಲೇ ಲೆಫ್ಟ್ ಸೈಡ್ಗಿದೆ ಈ ಸ್ಟಾಲ್.